ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಅಂಡ್ ಟ್ರಾನ್ಸ್ಫಾರ್ಮೇಶನ್. ಇವತ್ತು ನಮ್ಮ ವಿಡಿಯೋ ವೇ ಪ್ರೋಟೀನ್. ವೇ ಪ್ರೋಟೀನ್ ಅಂದ್ರೆ ಎಂತ, ವೇ ಪ್ರೋಟೀನ್ ಅಲ್ಲಿ ಯಾವ್ದೆಲ್ಲ ಟೈಪ್ಸ್ ಇದೆ, ವೇ ಪ್ರೋಟೀನ್ ಯಾರಿಗೆಲ್ಲ ಯೂಸ್ ಮಾಡ್ಬೋದು, ಅದರ ಅಡ್ವಾಂಟೇಜಸ್ ಎಂತ, ಡಿಸ್ಅಡ್ವಾಂಟೇಜಸ್ ಎಂತ, ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ವೇ ಪ್ರೋಟೀನ್ ಅಂದ್ರೆ ಇದು ಹಾಲಿಂದ ಮಾಡುವ ಒಂದು ಪ್ರಾಡಕ್ಟ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ನಾವು ಮನೆಯಲ್ಲಿ ಹಾಲು ಜಾಸ್ತಿ ಇರುವಾಗ ಹಾಲು ಮೊಸರಾಗಿ ನಾವು ಕನ್ವರ್ಟ್ ಮಾಡ್ತೇವೆ. ಸೊ ಮೊಸರಾದ ನಂತರ ಉಳಿದಂತ ಒಂದು ನೀರಿದೆಯಲ್ಲ, ಅದೇ ವೇ ಪ್ರೋಟೀನ್. ಅದು ಇನ್ನೂ ಸ್ವಲ್ಪ ಪ್ರೊಸೆಸ್ ಮಾಡಿ ಸ್ವಲ್ಪ ಫ್ಲೇವರ್ ಅಲ್ಲಿ ಆಡ್ ಮಾಡಿ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುವುದು. ಸೊ ವೇ ಪ್ರೋಟೀನ್ ಅಲ್ಲಿ 3 ಟೈಪ್ಸ್ ಇದೆ: ವೇ ಕಾನ್ಸಂಟ್ರೇಟ್, ವೇ ಐಸೋಲೇಟ್, ವೇ ಹೈಡ್ರೋಲೈಸ್. ಸೊ ಈ 3 ಟೈಪ್ ಇದೆ. ವೇ ಕಾನ್ಸಂಟ್ರೇಟ್ ಅಲ್ಲಿ ಅರೌಂಡ್ ನಿಮಗೆ ಒಂದು 60 ಗ್ರಾಮ್ ಪ್ರೋಟೀನ್ ಸಿಗ್ತದೆ. ಮತ್ತೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಶುಗರ್ ಇದೆಲ್ಲ ಇರ್ತದೆ. ಸೊ ವೇ ಐಸೋಲೇಟ್ ಬರುವಾಗ ಪ್ರೋಟೀನ್ ಇಂಟೆಕ್ ಸ್ವಲ್ಪ ಜಾಸ್ತಿ ಇರ್ತದೆ, ಒಂದು 70 to 80% ನಮಗೆ ಪ್ರೋಟೀನ್ ಸಿಗ್ತದೆ. ಉಳಿದ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಮತ್ತೆ ಲ್ಯಾಕ್ಟೋಸ್ ಇದೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಕಂಪೇರ್ ಟು ವೇ ಕಾನ್ಸಂಟ್ರೇಟ್. ಹೈಡ್ರೋಲೈಸ್ ಅಲ್ಲಿ ನಮಗೆ ಫುಲ್ 100% ನಮಗಿರೋದು ಪ್ರೋಟೀನ್ ಪೌಡರ್. ಲ್ಯಾಕ್ಟೋಸ್ ಇಲ್ಲ, ಫ್ಯಾಟ್ ಇಲ್ಲ, ಕಾರ್ಬೋಸ ಇಲ್ಲ ಅದರಲ್ಲಿ. ಮತ್ತೆ ಇದು ಯಾರಿಗೆಲ್ಲ ಯೂಸ್ ಮಾಡಬಹುದು? ಸೊ ಯಾರಿಗೆ ಬೇಕಾದ್ರೂ ವೇ ಪ್ರೋಟೀನ್ ಯೂಸ್ ಮಾಡಬಹುದು. ಇದರಲ್ಲಿ ಏಜ್ ಇಲ್ಲ, ಇಷ್ಟು ಪ್ರಾಯ ಆಗ್ಬೇಕು, ಇಲ್ಲ ಜಿಮ್ಮಿಗೆ ಹೋದವರು, ಹಾಗೇನಿಲ್ಲ. ಯಾರಿಗೆ ಬೇಕಾದ್ರೂ ವೇ ಪ್ರೋಟೀನ್ ನಮಗೆ ಯೂಸ್ ಮಾಡಬಹುದು. ವೇ ಪ್ರೋಟೀನ್ ಯಾವಾಗ ತೆಗಿಬೇಕಂತ ತುಂಬಾ ಜನ ಕೇಳ್ತಾರೆ. ಸೊ ವೇ ಪ್ರೋಟೀನ್ ನಾನು ಹೇಳೋದಲ್ಲಿ, ವೇ ಪ್ರೋಟೀನ್ ನಮಗೆ ಬೆಳಿಗ್ಗೆ ಸಹ ತೆಗಿಬಹುದು, ಸಂಜೆ ಸಹ ತೆಗಿಬಹುದು. ಸೊ ನಾ ಸಜೆಸ್ಟ್ ಮಾಡಿದ್ರೆ ಯಾವತ್ತು ವರ್ಕೌಟ್ ನಂತರ, ಪೋಸ್ಟ್ ವರ್ಕೌಟ್ ನಂತರ ಒಂದು ಹಾಫ್ ಅನ್ ಅವರ್ ಒಳಗೆ ವೇ ಪ್ರೋಟೀನ್ ಕುಡಿದ್ರೆ ಸ್ವಲ್ಪ ಒಳ್ಳೇದು. ವೇ ಪ್ರೋಟೀನ್ ಅಡ್ವಾಂಟೇಜಸ್. ಸೊ ವೇ ಪ್ರೋಟೀನ್ ತುಂಬಾ ಅಡ್ವಾಂಟೇಜಸ್ ನಮಗಿದೆ. ಮಸಲ್ ಬಿಲ್ಡಿಂಗ್ ಮಾತ್ರ ಅಲ್ಲದೆ ಮಸಲ್ ರಿಕವರಿ, ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ವೆಯ್ಟ್ ಗೇನ್ ಅವರಿಗೆ, ಲೈಕ್ ವೆಯ್ಟ್ ಗೇನ್ ಯಾರೆಲ್ಲ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ರೆ ಅವರಿಗೆ ಯೂಸ್ ಆಗ್ತದೆ. ವೆಯ್ಟ್ ಲೂಸ್ ಯಾರಿಗೆಲ್ಲ ಆಗ್ಬೇಕು, ವೆಯ್ಟ್ ಲಾಸ್ ಅವರಿಗೆ ಹೆಲ್ಪ್ ಆಗ್ತದೆ. ಮತ್ತೆ ಏಜ್ ಪೀಪಲ್ ಅವರಿಗೆ ಕೆಲವೊಮ್ಮೆ ಮಸಲ್ ಲಾಸ್ ಆಗ್ತದೆ. ಸೊ ಅವರಿಗೆ ಮಸಲ್ ಲಾಸ್ ಆಗದೇ ಇರ್ಲಿಕ್ಕೆ ವೇ ಪ್ರೋಟೀನ್ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಇಂಥ ತುಂಬಾ ಯೂಸಸ್ ಇದೆ ನಮಗೆ ವೇ ಪ್ರೋಟೀನ್ ಅಂತ. ಮತ್ತೆ ಇದರ ಡಿಸ್ಅಡ್ವಾಂಟೇಜಸ್. ಸೊ ಡಿಸ್ಅಡ್ವಾಂಟೇಜಸ್ ಬರುವಾಗ ತುಂಬಾ ನಾನು ಕೇಳೋದು, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕೆಲವರು ಜಿಮ್ಮಿಗೆ ಹೋಗಿ ಸ್ವಲ್ಪ ಮಸಲ್ ಎಲ್ಲ ಬರುವಾಗ ಹೊರಗಿನವ್ರಿಗೆ ಹೇಳ್ತಾರೆ, ಓ ನೀನು ಜಿಮ್ಮಿಗೆ ಹೋಗಿ ಸ್ವಲ್ಪ ಮಸಲ್ ಎಲ್ಲ ಬಂತಲ್ಲ, ಎಂತ ಪೌಡರ್ ತೆಗಿತಿದ್ಯಲ್ಲ. ಸೊ ಪೌಡರ್ ತೆಗೆದ್ರೆ ಪೌಡರ್ ಎಲ್ಲ ತೆಗಿಬಾರ್ದು, ಇದೆಲ್ಲ ಒಂದು ಜ್ವರ ಬಂದ್ರೆ ಇದೆಲ್ಲ ಹೋಗ್ತದೆ. ಸೊ ಈ ರೀತಿ ಎಲ್ಲ ಹೇಳ್ತಾರೆ. ಮತ್ತೆ ಇನ್ನೊಂದು ಕೇಳೋದು, ಪೌಡರ್ ತೆಗೆದ್ರೆ ವೇ ಪ್ರೋಟೀನ್ ತೆಗೆದ್ರೆ ಮಕ್ಕಳಾಗಲ್ಲ ಅಂತ. ಈ ರೀತಿ ಏನಿಲ್ಲ. ಓಕೆ, ಇದೆಲ್ಲ ಕಂಪ್ಲೀಟ್ ಮಿತ್. ಸೊ ಯಾವುದೇ ಸ್ಟಡೀಸ್ ಅಲ್ಲಿ ವೇ ಪ್ರೋಟೀನ್ ತೆಗೆದು ಮಕ್ಕಳಾಗ್ಲಿಲ್ಲ, ಲೈಕ್ ವೇ ಪ್ರೋಟೀನ್ ಇಂದ ಕಿಡ್ನಿ ಹಾಳಾಗ್ತದೆ, ಇಷ್ಟವರೆಗೆ ಯಾವುದೇ ಸ್ಟಡೀಸ್ ಅಲ್ಲಿ ಇದೇನು ಪ್ರೂವ್ ಆಗಲಿಲ್ಲ ಆಸ್ ಪರ್ ಮೈ ನಾಲೆಜ್. ಮತ್ತೆ ನಿಮಗೆ ಯಾವ್ದಾದ್ರು ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇದ್ರೆ ನಿಮಗೆ ವೇ ಪ್ರೋಟೀನ್ ತೆಗೆಯೋ ಮುಂಚೆ ಡಾಕ್ಟರ್ ಹತ್ರ ಕೇಳಬೇಕು. ಯಾಕಂದ್ರೆ ನಿಮಗೆ ಬೇರೆ ಯಾವ್ದೋ ರೀಸನ್ ಇಂದ ನಿಮಗೆ ಕಿಡ್ನಿ ಹಾಳಾಗಿರ್ಬೋದು. ಸೊ ಆಗಿದ್ರೆ ವೇ ಪ್ರೋಟೀನ್ ಸಪ್ಲಿಮೆಂಟ್ ಮಾತ್ರ ಅಲ್ಲ, ಪ್ರೋಟೀನ್ ಇಂಟೇಕ್ ಮಾಡೋ ಮುಂಚೆ ಸಹ ನಿಮಗೆ ಡಾಕ್ಟರ್ ಕನ್ಸಲ್ಟೆನ್ಸ್ ಬೇಕಾಗ್ತದೆ. ಸೊ ಡಾಕ್ಟರ್ ಹತ್ರ ಕೇಳಿ ನೀವು ತೆಗಿಬೇಕಾಗ್ತದೆ. ಮತ್ತೆ ನೆಕ್ಸ್ಟ್, ವೇ ಪ್ರೋಟೀನ್ ಎಷ್ಟು ಗ್ರಾಮ್ ಯೂಸ್ ಮಾಡಬೇಕು? ಸೊ ವೇ ಪ್ರೋಟೀನ್ ಕರೆಕ್ಟ್ ಆಗಿ ಜಿಮ್ ಹೋಗೋರಾದ್ರೆ 1.5 to 2.5 ಗ್ರಾಮ್ ಪರ್ ಕೆಜಿ. ನೀವು ಯಾವುದೇ ಜಿಮ್ಮಿಗೆ ಹೋಗ್ತಾ ಇಲ್ಲ ಆದ್ರೂ ಸಹ ನಿಮಗೆ ಪ್ರೋಟೀನ್ ಯೂಸ್ ಮಾಡಬಹುದು. ಮಿನಿಮಮ್ 1 ಕೆಜಿಗೆ 1 ಗ್ರಾಮ್ ಪ್ರೋಟೀನ್ ಅಂತ ಯೂಸ್ ಮಾಡಬೇಕು. ತುಂಬಾ ಜನ ಕೇಳ್ತಾರೆ ಯಾವ್ದು ಬೆಸ್ಟ್ ವೇ ಪ್ರೋಟೀನ್ ಅಂತ. ವೇ ಪ್ರೋಟೀನ್ ಅಲ್ಲಿ ಬೆಸ್ಟ್ ವೇ ಪ್ರೋಟೀನ್ ಅಂತ ಏನು ಸಹ ಇದೆ. ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುವ ಯಾವ ಪ್ರೋಟೀನ್ ಬೇಕಾದ್ರೆ ನಿಮಗೆ ಯೂಸ್ ಮಾಡಬಹುದು. ಬಟ್ ನೀವು ಪ್ರೋಟೀನ್ ಆರ್ಡರ್ ಮಾಡುವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಅಥವಾ ಅಮೆಝಾನ್ ನಲ್ಲಿ ಆರ್ಡರ್ ಮಾಡೋಕ್ಕಿಂತ ಯಾವ್ದಾದ್ರು ನಿಮಗೆ ಒಂದು ಒಳ್ಳೆ ಪ್ರೋಟೀನ್ ಶಾಪ್ ಗೊತ್ತಿದ್ರೆ ಅಲ್ಲಿಂದ ತೆಗೀರಿ. ಇಲ್ಲಾದ್ರೆ ಅವರದ್ದು ಒರಿಜಿನಲ್ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಲಾಸ್ಟ್ ನನಗೆ ಹೇಳ್ಬೇಕಾಗಿ ನನ್ನ ಎಲ್ಲ ಫ್ರೆಂಡ್ಸ್ ಹತ್ರ, ಪ್ರೋಟೀನ್ ಅಂತ ಇರೋದು ನಮಗೆ ಒಂದು ಸಪ್ಲಿಮೆಂಟ್ಸ್, ಅಂದ್ರೆ ನಮಗೆ ಕೊಡುವಂತ ಒಂದು ಕಾಂಪ್ಲಿಮೆಂಟ್ ಅದು ಆಕ್ಚುಲಿ. ಸೊ ನಮ್ಮ ಫುಡ್ಡಿಗೆ ಜಸ್ಟ್ ಸಿಗೋ ಒಂದು ಕಾಂಪ್ಲಿಮೆಂಟ್ ಅಷ್ಟೇ ಸಪ್ಲಿಮೆಂಟ್ಸ್. ಸೊ ಫಸ್ಟ್ ಯಾವತ್ತು ಎಲ್ಲರೂ ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ನಮ್ಮ ಗೋಲ್ ಅಚೀವ್ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡುವಂತ ಒಂದು ಜಸ್ಟ್ ಒಂದು ಕಾಂಪ್ಲಿಮೆಂಟರಿ ಫಾರ್ಮ್ ಆಫ್ ಒಂದು ಸಪ್ಲಿಮೆಂಟ್ಸ್ ಅಷ್ಟೇ ಈ ವೇ ಪ್ರೋಟೀನ್, ಕ್ರಿಯಾಟಿನ್ ಇದೆಲ್ಲ. ಸೊ ಫಸ್ಟ್ ನೀವು ಕರೆಕ್ಟ್ ಫುಡ್ ಅಲ್ಲೇ ತೆಗೀರಿ, ಆ ನಂತರ ನಮ್ಮ ಗೋಲ್ ಅಚೀವ್ ಮಾಡ್ಲಿಕ್ಕೆ ವೇ ಪ್ರೋಟೀನ್ ನಮಗೆ ಯೂಸ್ ಮಾಡಬಹುದು. ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ಅಂತ ಅನ್ಕೊಂಡಿದ್ದೇನೆ. ಇನ್ನೂ ನಿಮಗೆ ವೇ ಪ್ರೋಟೀನ್ ಬಗ್ಗೆ ಯಾವ್ದಾದ್ರು ಡೌಟ್ ಇದ್ರೆ ನಿಮಗೆ ಕಮೆಂಟ್ ಡೌನ್ ಮಾಡ್ಬೋದು ಅಥವಾ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.